ಗೋಮಾತೆಯಿಂದ ನಿಮ್ಮ ಬದುಕು ಉದ್ಧಾರ. ಶ್ರೀ ಷಟಸ್ಥಳ ಬ್ರಹ್ಮ ಚಂದ್ರಶೇಖರ್ ಶಿವಾಚಾರ್ಯರು. ಆಲ್ಮೇಲ ತಾಲೂಕಿನ ಭೀಮಾ ನದಿಯ ದಂಡೆಯಲ್ಲಿರುವ ಸುಕ್ಷೇತ್ರ ಕಡನಿ ಗ್ರಾಮದ ಶ್ರೀ ಭೋಗಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ 9 ದಿನಗಳ ಕಾಲ ಸಾಗಿ ಬಂದ ಮಹಾದಾಸೋಹಿ ಶ್ರೀ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಮಹಾಪುರಾಣದ ಕಾರ್ಯಕ್ರಮದ ನಿಮಿತ್ತವಾಗಿ 12/3/2026 ಶ್ರೀ ಶರಣ ಬಸವೇಶ್ವರ ಬಿತ್ತುವ ಕಾರ್ಯಕ್ರಮವನ್ನು ಪಾವನ ಸಾನ್ನಿಧ್ಯ ಶ್ರೀ ಷಟಸ್ಥಳ ಬ್ರಹ್ಮ ಚಂದ್ರಶೇಖರ್ ಶಿವಾಚಾರ್ಯರು, ಶ್ರೀ ಗುರು ಸಂಸ್ಥಾನ ಹಿರೇಮಠ ಆಲಮೇಲ ಇವರು ವಹಿಸಿದರು. ಖ್ಯಾತ ಪ್ರವಚನಕಾರರಾದ ಪಂಡಿತ ರತ್ನ ಶ್ರೀ ಮಡಿವಾಳಯ್ಯ ಶಾಸ್ತ್ರಿ ಜೇರಟಗಿ ಇವರು ಬಿತ್ತುವ ಕಾರ್ಯಕ್ರಮವನ್ನು ಸಂಪ್ರದಾಯ ಪ್ರಕಾರ ನೆರವೇರಿಸಿದರು. ಬಿತ್ತುವ ಕಾರ್ಯಕ್ರಮವನ್ನು ಪ್ರಗತಿಪರ ರೈತರಾದ ಶ್ರೀ ಬೋಗಣ್ಣ ಬಸಣ್ಣ ಕತ್ತಿ ನಡೆಸಿಕೊಟ್ಟರು. ಹಾಗೂ ಕುಂಟಿ ಉಡಿಯುವ ಕಾರ್ಯಕ್ರಮವನ್ನು ಪ್ರಗತಿಪರ ರೈತರಾದ ಶ್ರೀ ಶರಣಬಸು ಬುಶೆಟ್ಟಿ ತಮ್ಮ ಎತ್ತುಗಳನ್ನು ಸಿಂಗಾರಗೊಳಿಸಿ ಬಾಜಿ ಭಜಂತ್ರಿಯೊಂದಿಗೆ ಪ್ರಮುಖ ಬೀದಿಗಳ ಮೂಲಕ ಅತಿ ವೈಭವದಿಂದ ಶ್ರೀ ಶಂಕರಲಿಂಗ ದೇವಸ್ಥಾನಕ್ಕೆ ತಲುಪಿದ ನಂತರ ಶ್ರೀ ಷಟಸ್ಥಳ ಬ್ರಹ್ಮ ಚಂದ್ರಶೇಖರ್ ಶಿವಾಚಾರ್ಯರು, ಶ್ರೀ ಗುರು ಸಂಸ್ಥಾನ ಹಿರೇಮಠ ಆಲಮೇಲ ಇವರು ಬಿತ್ತುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಬೆಸಿ ಹಸುವಿನ ಹಾಲು ಅದು ಶರೀರಕ್ಕೆ ಅಮೃತ ಇದ್ದ ಹಾಗೆ. ಇಂದು ನಾವು HP ಪ್ಯಾಕೆಟ್ ಹಾಲು ಕುಡಿಯುವುದರಿಂದ ಅದು ವಿಷ ಇದ್ದ ಹಾಗೆ. ಇಂದು ನಾವು ಗ್ರಾಮೀಣ ಪ್ರದೇಶದಲ್ಲಿ ಬದುಕುತ್ತಿದ್ದೇವೆಂದರೆ ಆ ಗೋಮಾತೆಯು 2 ರೀತಿಯ ಫಲವಿದೆ. ಆರ್ಥಿಕವಾಗಿ ಕೂಡ ಗೋವಿಗೆ ಬಹಳ ಶ್ರೇಷ್ಠತೆ ಕೊಟ್ಟಿದ್ದಾರೆ. ಆದರೆ ಜೊತೆಗೆ ವಿಜ್ಞಾನದಿಂದ ಹಸುವಿನಿಂದ ನೂರಾರು ಪ್ರಯೋಜನ ಇದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂದು ನೀವು ಕಡನಿ ಗ್ರಾಮದಲ್ಲಿ ಶರಣ ಬಸವೇಶ್ವರ ಬಿತ್ತುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದು ಬಹಳ ಶ್ರೇಷ್ಠವಾಗಿದ್ದು ಕೃಷಿಯಲ್ಲಿ ಮುಂದಿನ ದಿನಗಳಲ್ಲಿ ಅದ್ಭುತವಾದ ಕಾರ್ಯಗಳನ್ನು ನಡೆಯುತ್ತದೆ ಎಂದು ಅರ್ಥೈಸಿಕೊಳ್ಳಿ. ಪ್ರತಿಯೊಬ್ಬರು ರೈತರು ತಮ್ಮ ಮನೆಯಲ್ಲಿ ಹಸುವನ್ನು ಕಟ್ಟುವಂತ ಕಾರ್ಯ ಮಾಡಿ ಎಂದು ಹೇಳಿದರು. ಶ್ರೀ ಶರಣ ಬಸವೇಶ್ವರ ಪುರಾಣದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಷಟಸ್ಥಳ ಬ್ರಹ್ಮ ಚಂದ್ರಶೇಖರ್ ಶಿವಾಚಾರ್ಯರು, ಶ್ರೀ ಗುರು ಹಿರೇಮಠ ಸಂಸ್ಥಾನ ಹಿರೇಮಠ ಆಲಮೇಲ ವಹಿಸಿದ್ದರು. ಖ್ಯಾತ ಪ್ರವಚನಕಾರರಾದ ಪಂಡಿತ ರತ್ನ ಮಡಿವಾಳಯ್ಯ ಶಾಸ್ತ್ರಿ ಜೇರಟಗಿ ಹಾಗೂ ಶರಣ ಬಸವೇಶ್ವರ ಬಿತ್ತುವ ಕಾರ್ಯಕ್ರಮವನ್ನು ಸಂಪ್ರದಾಯ ಪ್ರಕಾರ ನೆರವೇರಿಸಿದರು. ಸಂಗೀತ ಸೇವೆಯನ್ನು ಖ್ಯಾತ ಸಂಗೀತಗಾರರಾದ ಯಶವಂತ ಬಡಿಗೇರ್ ಸಿಂದಗಿ, ತಬಲಾ ಚತುರ ಶ್ರೀ ರಾಜಶೇಖರ್ ಕಟ್ಟಿ ಸಂಗಾವಿ ನಡೆಸಿಕೊಟ್ಟರು. ಶ್ರೀ ಶರಣ ಬಸವೇಶ್ವರ ಪುರಾಣದ ಬಿತ್ತುವ ಕಾರ್ಯಕ್ರಮವನ್ನು ಪ್ರಗತಿಪರ ರೈತರಾದ ಶ್ರೀ ಬೋಗಣ್ಣ ಬಸಣ್ಣ ಕತ್ತಿ ನಡೆಸಿಕೊಟ್ಟರು. ಸಾನ್ನಿಧ್ಯ ಶ್ರೀ ಬಸಯ್ಯ ಹಿಟ್ಲಳ್ಳಿ ವಹಿಸಿದ್ದರು. ಶ್ರೀ ಗೌರವ ಅಧ್ಯಕ್ಷರಾಗಿ ಬಸಪ್ಪ ಶೀಪೂರ್, ಅಧ್ಯಕ್ಷರಾಗಿ ಲಕ್ಷ್ಮಣ ಭೋಗಪ್ಪ ನಾವಿ, ಉಪಾಧ್ಯಕ್ಷರಾಗಿ ಶಾಬದೀನ್ ಮಹಮ್ಮದ್ ಬಬಲಾದಿ, ಸಿದ್ದಪ್ಪ ಯಲ್ಲಪ್ಪ ಪೂಜಾರಿ ಜ್ಯೋತಿ ಬೆಳಗಿಸಿದರು. ಪುರಾಣ ಪೂಜಾ ಸೈದಪ್ಪ ಶಿವಪ್ಪ ಕೊರಕಿ, ಫೋಟೋ ಪೂಜಾ ಶ್ರೀ ಬಸವರಾಜ್ ಭೀಮರಾಯ್ ಶಿರ್ಷಾಡ್, ಸಂಗೀತ ಪೂಜಾ ಶ್ರೀ ಸಿದ್ದರಾಮಪ್ಪ ಮಲ್ಕಾಜಪ್ಪ ಕತ್ತಿ, ಮುಖ್ಯ ಅತಿಥಿಗಳಾಗಿ ಶ್ರೀ ಹನುಮಂತರಾಯ್, ಶ್ರೀ ಶಿವಶರಣಪ್ಪ ಒಟವಟಗಿ ಹಾಗೂ ಗ್ರಾಮಸ್ಥರು, ಹಿರಿಯರು, ಮಹಿಳೆಯರು, ಯುವಕರು ಉಪಸ್ಥಿತರಿದ್ದರು. ರೇವಣಸಿದ್ದಯ್ಯ ಹಿರೇಮಠ, MTV ನ್ಯೂಸ್ ಕನ್ನಡ. ಅಲ್ಲಿಷ್ಟು ಖಣದಗಲ ಬೈಲದರಿ ಅಲ್ಲರಿ ಉಡಿ ತಿಂಬ್ರಿ. ಅದು ಧಾನ್ಯಕ್ಕಾಗಿ ಅಲ್ಲ, ಈ ಎತ್ತಿನ ಸಲುವಾಗಿ. ಶರಣ ಬಸವಣ್ಣವರ ಹೆಂಡತಿ ಮಾದೇವಮ್ಮಗೆ ಹೇಳ್ತಾರೆ, ಬೇಗ ದಾಸೋಹ ಮಾಡೋಣ ಅಂತ 10 ಗಂಟೆ ತನ ದಾಸೋಹ ಮಾಡಿ 11ಕ್ಕೆ 10 ಗಂಟೆ ತನ ದಾಸೋಹ ಮಾಡಿ 11ಕ್ಕೆ ಬಿತ್ತಾಕೊಂಟಾರ. ಅದೇ ಹಗಿಲುಕೊಳ್ಳೋದು ಎತ್ತಿನೊಂದಿಗೆ. ಇಲ್ಲಿ ನೋಡಿ, ಬೀಜ ತಾಯಿ ಮಾದೇವಮ್ಮನವರು ಒತ್ತಾರ, ಆಸೆ ಹಾಕಿ ಕೂರಿಗೆ ಒಂದಿಗೆ ಶರಣ ಬಸವಣ್ಣವರು ಹೊಂಟಾರ. ಬಿತ್ತಿದ ರೈತರು ಆಗಲ ಎಡಿ ಹೊಡೆದು ಜ್ವಾಳ ಹೊಡಿ ಹಾರಾಕತ್ಯಾವ, ಅವಾಗ ಇವ್ರು ಬಿತ್ತಾಕೊಂಟಾರ. ಬಡಿ ಹಾರೋ ಮುಂದ ಬಿತ್ತಾಕೊಂಟಾರ. ಇವ್ರು ಬರೋದು ತಮ್ಮನ ಹೆಂಡತಿ ನೋಡಿದ್ರಲ್ರಿ. ತಮ್ಮನ ಹೆಂಡತಿ ನೋಡ್ಯಾಳ, ತಮ್ಮ ನೋಡಿಲ್ಲ. ಇವ ಹಿಂಗ ಹೊಲ ನೋಡ್ಕೊಂತ ಕುಂತಿದ್ದ, ಈಕೇನು ಕುಂತಿದಲ್ಲ ತಮ್ಮನ ಹೆಂಡತಿ. ಅವ್ರು ನೋಡೋದಕ್ಕೆ ಹಿಂಗ ಮುಂದೆ ತಿಳಿದಳಂತ ಗಂಡಗೆ.
ಯಾಕಲೆ ಅಂದ. ಯಾಕಂತ ಏನ್ ಕೇಳ್ತಿ ನೋಡಲ್ಲೀಗ ಬಿತ್ತಾಕ ಬರಾಕತ್ಯಾರ ಯಾರ ಹೇಳ್ಯಾರಂತ ಇವ್ರು ಬಿತ್ತಾರಂತ ನಾಟಕವನು. ಸಂಸಾರದಾಗ ಹೆಂಡತರಿ ಶಾಣೆ ಇರ್ಬೇಕು, ಗಂಡರ ಶಾಣೆ ಇರ್ಬೇಕು. ಅದು ಹೆಂಡತಿನೂ ಶಾಣೆ ಇಲ್ಲ, ಗಂಡನೂ ಶಾಣೆ ಇಲ್ಲ. ನೀನು ಶಾಣೆ ನಾನು ಶಾಣೆ ಅಂತ ತಾವೇ ಚಪ್ಪರ್ಸ್ಕೊಂತಾವ. ಸ್ತುತಿನಿಂದೆಗಳು ಬಂದರೂ ಕೋಪವ ತಾಳದೆ ಸಮಾಧಾನಿಯಾಗಬೇಕು ಅನ್ನುವ ನೇಮಕ್ಕ ಅವರು ಮಾತಾಡುವ ಮಾತು ಕೇಳುತ್ತದೆ. ಆದರೆ ಅವರಿಗಾಗಿ ಬಿತ್ತುವುದಲ್ಲ, ಭಗವಂತನ ಕಾರ್ಯ. ಭಗವಂತನ ಕಾರ್ಯ. ಶರಣರು ಹೊಲಕ್ಕೋಗಿ ಬಿತ್ತುತ್ತಾರ ಏನಂತ. ಧಮವತ್ಸಲೆಯನು ಭವದಿನ ಸಗುತ್ತಲಿದ್ದೋ ಘನಮಿವನವನುಭವ ಸುಲೋಕಾನುಭವ ಮಲ್ಲಮದು ಅನಗಸು ಶಿವಾನುಭವ ನಿಧನರಿಯೇ ಮನೆ ಮೆಚ್ಚಿಕೊಂಡ ಸುಳ್ಳೆಯಲ್ಲ. ನೋಡಿ, ಉಡಿ ಕಟ್ಟಿಕೊಂಡು ಹೆಗಲ ಮೇಲೆ ಮರಕೋಲು ಹಾಕಿ ಮಾದೇವಮ್ಮನವರು ಹಿಂದೆ ನಿಂತು ಇಲ್ಲಿ ಎಲ್ಲ ತತ್ವಕ್ಕನುಗುಣವಾಗಿ ಆ ಎತ್ತಿಗೆ ಪೂಜೆ ಮಾಡಿ, ಎತ್ತಿನ ಪಾದಕ್ಕೆ ಪೂಜೆ ಮಾಡಿ, ಕೂರ್ಗಿ ಪೂಜೆ ಮಾಡಿ, ಅವ್ರು ಹೇಳಿದ್ದು ಒಂದೇ ಮಾತು, ಸೂರ್ಯಗ ಶಿವನಿಗೆ ಏನಂತ ಆ ಎತ್ತುಗಳಿಗೆ ಕೈ ಮುಗಿದು ಹೇಳಿದಾರಂತ. ನಿಮ್ಮ ಹೆಗಲ ತೊಳೆದಾರ, ಹೆಗಲ ಮೇಲೆ ನಗ ಇಟ್ಟೀನಿ ಅಂದ್ರ ನನಗಾಗಿ ಅಲ್ಲ, ಅದು ದಾಸೋಹಕ್ಕಾಗಿ. ಭೂದೇವಿಯನ್ನ ಪಂಚಾಂಗಬಾರದು ಅಂತ ಹೆಗಲಿದಾಗ ನಗ ಇಟ್ಟೀನಿ, ಕ್ಷಮ ಮಾಡು ಏ ನಂದಿ. ನಿನ್ನ 4 ಪಾದ 4 ವೇದ, ಆದಿ ಅನಾದಿ ಓಂಕಾರದ ಮಾರಿ ಕ್ಷಮ ಇರ್ಲಿ ಓ ದೇವರೇ ಅಂತ ಕೈ ಮುಗಿದು ಅವತ್ತು ಬಿತ್ತಿದ್ದು ನಾವು ನೋಡಿಲ್ಲ. ಇವತ್ತು ಆ ಕಾರ್ಯಕ್ರಮ ನಡೀತದೆ. ಬಿತ್ತೋದು ಮುಗಿದ ಮೇಲೆ ನನ್ನ ಎಲ್ಲ ಅತಿಥಿಗಳಿಗೆ ಸತ್ಕಾರದ ಕಾರ್ಯಕ್ರಮ ಮತ್ತು ದಾನ ಮಾಡಿದವ್ರ ಹೆಸರು ಓದ್ರಿ.
ಯಾರು ಕರ್ಮ ಮಾಡಬೇಡಿ. ಓಂ ಸದ್ಯೋ ಜಾತಮಧ್ಯಾಮಿ ಸದ್ಯೋ ಜಾತಮೇ ನಮೋ ನಮಃ ಭವೆ ಭವೆ ನಾತಿ ಭವೆ ಭವಸ್ವಂ ಭವದ್ಭವಾಯ ನಮಃ ವಾಮದೇವಾಯ ನಮಃ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ಘನವಿಕರಣಾಯ ನಮಃ ಫಲಾಯ ನಮಃ ನಮಸ್ತೆ ಸರ್ವಲೋಕೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ನೋಡಲ್ಲಿ ಗುರುವ ಯೋಗಿಯ 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 ನೋಡಲ್ಲಿ ಗುರುವ ಯೋಗಿಯ
ನಾ ಬದುಕು ಬಯನುಗಾಡ ಕೂಡಿಟ್ಟು ಕೂಡಿಟ್ಟು ಎಡಬ್ಯಾಡ ತ್ರಿಪುರಾದಲ್ಲಿ ನಿನ್ನ ಬದುಕು ಬಯನುಗಾಡ ಕೂಡಿಟ್ಟು ಕೂಡಿಟ್ಟು ಎಡಬ್ಯಾಡ ಕೂಡಿಟ್ಟು ಕೂಡಿಟ್ಟು ಎಡಬ್ಯಾಡ ಒಂದು ದಿನ ಪಟ್ಟಂತ ಹೋಗುವರು ಮರಿಬ್ಯಾಡ ಪಟ್ಟಂತ ಹೋಗುವರು ಮರಿಬ್ಯಾಡ ಶಿವ ಕೊಡ ಒಂದು ಇರಬೇಕನ್ನಿಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ಖುಷಿಯಿಂದ ನೀಡಿ ಉಣಬೇಕ ಖುಷಿಯಿಂದ ನೀಡಿ ಉಣಬೇಕ ಕೊಟ್ಟು ನೀನು ಗಾಡ ಎಷ್ಟು ಹೊಂದಿಸಬೇಡ ಎಷ್ಟೊಂದರೆಂದು ಬರಬೇಡ ಕೊಟ್ಟು ನೀನು ಗಾಡ ಎಷ್ಟು ಹೊಂದಿಸಬೇಡ ಎಷ್ಟೊಂದರೆಂದು ಬರಬೇಡ ಎಷ್ಟೊಂದರೆಂದು ಬರಬೇಡ ಶಿವಮೂರು ಮುತ್ಯಾವ ಶಿವನ ಸರಿಗೆ ಮುತ್ಯಾವ ಶಿವನ ಸರಿಗೆ ಸಸರು ಬೆಳಬಿಲ್ಲದೆ ಕದ್ದು ನಡೆಯ ಮಾಡಿ ಬಿದ್ದುಲಗಿ ಸೇರಲಿ ಬ್ಯಾಗ ಸಸರು ಬೆಳಬಿಲ್ಲದೆ ಕದ್ದು ನಡೆಯ ಮಾಡಿ ಬಿದ್ದುಲಗಿ ಸೇರಲಿ ಬ್ಯಾಗ ಬಿದ್ದುಲಗಿ ಸೇರಲಿ ಬ್ಯಾಗ ಶಿವನು ಶಿವ ಸಾಕ್ಷಿ ಹೇಳಿದ್ದು ಮರಿದಾಡ ಶಿವ ಸಾಕ್ಷಿ ಹೇಳಿದ್ದು ಮರಿದಾಡ ಶಿವ ಕೊಡ ಒಂದು ಇರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ಖುಷಿಯಿಂದ ನೀಡಿ ಉಣಬೇಕ ಖುಷಿಯಿಂದ ನೀಡಿ ಉಣಬೇಕ ಖುಷಿಯಿಂದ ನೀಡಿ ಉಣಬೇಕ ಯಾರ ಮನೆಯೊಳಗ ಯಾರ ಪರೀಕ್ಷೆ ಮಾಡ್ತಾರಂತ ಅದಕ್ಕ ಅವ್ರು ಹೇಳಿದ್ರು ದೇಶಿ ಹಸುವಿನ ಹಾಲು ಅಂದ್ರೆ ಅದು ಅಮೃತ ಇದ್ದಂಗೆ. ಇವತ್ತು ನಾವೆಲ್ಲ ಎಚ್ಚಪ್ಪ ಹಾಲು ಹೆಚ್ಚಿ ಕೊಡ್ತದ ಅಥವಾ ಪಾಕಿಟ್ ಹಾಲು ಅಂತ ಏನ್ ನಾವು ಕುಡಿತೀವಿ ಅವೆಲ್ಲವೂ ಕೂಡ ಅವ್ರು ಏನಂದ್ರು ವಿಷ ಕುಡ್ದಲ್ಲ. ಅಂದ್ರೆ ಏನಂತಾರಲ್ಲ ಆರೋಗ್ಯದ ಹಾಲು ಕುಡಿದೇನೆ ಇರ್ಬೋದು, ಆದ್ರೆ ಈ ಇಂಗ್ಲಿಷ್ ಹಸು ಹಾಲು ನಾವೇನು ಕುಡಿತೀವಲ್ಲ ಅದು ನಮ್ಮೆಲ್ಲ ಶರೀರಕ್ಕೆ ಮಾರಕ್ಕಿದೆ ಅನ್ನೋದನ್ನ ಅವ್ರು ಬಹಳ ವಿಚಾರವಾಗಿ ಮಾಡಿ ಹೇಳಿದ್ರು. ಅದಕ್ಕೆ ಇವತ್ತು ನಾವು ಗ್ರಾಮೀಣ ಪ್ರದೇಶದೊಳಗ ಬದುಕ್ತೇವಪ್ಪ ಅಂತಂದ್ರ ಆ ಗೋಮಾತೆ ಎರಡು ರೀತಿ ಫಲ ಇದೆ. ಧಾರ್ಮಿಕವಾಗಿಯೂ ಕೂಡ ಗೋವಿಗೆ ಬಹಳ ಶ್ರೇಷ್ಠತೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನು ವಿಜ್ಞಾನದಿಂದಲೂ ಕೂಡ ಆ ಹಸುವಿನಿಂದ ನಮ್ಮ ನೂರಾರು ಪ್ರಯೋಜನಗಳಿದಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಇವತ್ತು ನೀವು ಶರಣ ವಿಶ್ವೇಶ್ವರ ಏನು ಬಿತ್ತಿರುವಂತ ಕೂರಿಗೆ ನಿಮ್ಮ ಊರೊಳಗೆ ನೀವು ಸಾగు ಮಾಡಿದ್ರೆ ಇವತ್ತೇನು ಎಲ್ಲ ಕೂರಿ, ಅದಕ್ಕೆ ನಿಮ್ಮಲ್ಲಿ ಇವತ್ತಿನಿಂದ ನೀವು ಅರ್ಥೈಸ್ಕೊಳ್ರಿ. ಕೃಷಿ ಒಳಗೆ ನೀವೆಲ್ಲ ಬಹಳ ಅದ್ಭುತವಾಗಿರುವಂತಹ ಕಾರ್ಯಗಳನ್ನು ನಿಮ್ಮ ಊರೊಳಗೆ ನಡೀತಾವೆ ಅನ್ನೋದನ್ನ ನೆನಪಿನೊಳಗೆ ಇಟ್ಕೊಳ್ರಿ. ಬಹುಶಃ ಇವತ್ತು ಬಿತ್ತಿದಂತ ರೈತರಿರ್ಬೋದು, ಹಸುಗಳನ್ನ ಎಷ್ಟು ಚಲೋ ಎತ್ತುಗಳನ್ನು ಕಟ್ಟಿದ್ದಾರೆ, ಅವೆಲ್ಲ ನೋಡಕ್ ಬಹಳ ಖುಷಿ ಅನಿಸ್ತದೆ. ಅದಕ್ಕೆ ನಿಜವಾಗ್ಲೂ ನೀವು ಆಧುನಿಕವಾಗಿರುವಂತ ಕೃಷಿ ಎಷ್ಟೇ ಮಾಡ್ಲಿಕ್ಕ ನೀವು ಯಾವುದೂ ಏನೋ ಮೀನಾವೇಶ ಮಾಡ್ಕೋಬೇಡ್ರಿ, ಯಾವುದಕ್ಕೂ ಸಂಕೋಚ ಮಾಡ್ಕೋಬೇಡ್ರಿ. ಮನಿಗೆ ಬಂದರೆ ಆ ಹಸು ಕಟ್ಟುವಂಥದ್ದು ನೀವು ಕೆಲಸ ಮಾಡ್ರಿ. ನಿಮ್ಮೆಲ್ಲ ಮನೆಗಳು ಇಡೀ ಕೃಷಿ ಪದ್ಧತಿ ಎಲ್ಲವೂ ಕೂಡ ಬೆಳವಣಿಗೆ ಆಗಕ್ಕೆ ಸಾಧ್ಯ ಇದೆ. ಬಹುಶಃ ನಿಮ್ಗೆ ಹಸು ಎಂದೂ ನಿಮಗೆ ಮೋಸ ಮಾಡಂಗಿಲ್ಲ. ನೀವು ಎಂತ ಕಸ ಕಡ್ಡಿಗಳು ಕೊಟ್ಟರು ಅಮೃತ ಸಮಾನವಾಗಿರುವಂತಹ ಹಾಲನ್ನು ಕೊಡ್ತದೆ, ಅದು ತುಪ್ಪ ಕೊಡ್ತದೆ, ಮೊಸರು ಕೊಡ್ತದೆ, ಎಲ್ಲವನ್ನ ನೀಡ್ತದೆ, ಗೋಮೂತ್ರ ಕೊಡ್ತದೆ, ಸಗಣಿ ಕೊಡ್ತದೆ. ಯಾವುದು ಅದರಿಂದ ಉಪಯೋಗ ಇಲ್ಲದ ವಸ್ತು ಅನ್ನೋದು ಹೇಳ್ರಿ ನೀವು. ಅದಕ್ಕೆ ಗೋವು ಅಂದ್ರೆ ಬಹಳ ಶ್ರೇಷ್ಠವಾಗಿರುವಂತದ್ದು. ಅದಕ್ಕೆ ನಮ್ಮ ಮನೆಯೊಳಗೆ ನಾವೆಲ್ಲ ಬಹಳ ಏನಾಗ್ಬಿಟ್ಟದಂತಂದ್ರೆ ಈಗ ಅವ್ರು ಹೇಳಿದ್ರಲ್ಲ, ನಮ್ಮ ಕೃಷಿಕರು ಎಲ್ಲರೂ ರೈತರು ಇದ್ದಾರೆ,
ಅವರೆಲ್ಲ ಏನು ರೈತರಾಗಿ ವೇಷಭೂಷಣಗಳು ಇಲ್ಲ ಅನ್ನೋಂತ ಮಾತನ್ನ ನೀವು ಪ್ಯಾಂಟನ ಹಾಕೊಂಡು ಕೃಷಿ ಮಾಡ್ರಿ, ಬೈಕ್ ಮ್ಯಾಗ ಹೋಗಿರೇ ಕೆಲಸ ಮಾಡ್ರಿ, ಕಾರ್ನಾಗ ಹೋಗಿರೇ ಕೆಲಸ ಮಾಡ್ರಿ. ಆದ್ರೆ ಒಂದ್ ಮಾತ್ರ ನಿಮ್ಮ ಹೊಲದೊಳಗೆ ನೀವು ಕೃಷಿ ಮಾಡ್ತೀರಿ ಅಂತಂದ್ರ ಬಹುಶಃ ಒಂದೇ ಎಕರೆ ಹೊಲ ಅದಂದ್ರೂ ಕೂಡ ಒಂದು ಹಸು ಕಟ್ಟೋ ಕೆಲಸ ಮಾಡ್ರಿ, ನಿಮ್ ಬದುಕು ಉದ್ಧಾರ ಆಗ್ತದೆ ಅನ್ನೋದನ್ನ ನೀವು ನೆನಪಿನೊಳಗೆ ಇಟ್ಕೊಳ್ರಿ. ನಾವೆಲ್ಲ ಬೇರೆ ಬೇರೆ ಪ್ರಾಂತದ ಇಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೆ ಎಲ್ಲ ನಾನು ನನ್ನದು ಜನ್ಮತೆಯಲ್ಲ ನಾನು ನನ್ನದು ಜನ್ಮತೆಯಲ್ಲ ನೀವು ಗೊತ್ತೇ ಇಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೆ ಎಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ಒದಗಿ ಬಂತು ಮರಣದ ಕಾಲ ಒದಗಿ ಬಂತು ಮರಣದ ಕಾಲ ದೇಹದ ಮ್ಯಾಲ ಇಲ್ಲದ ಪಾಲ ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೆ ಎಲ್ಲ